ರಕ್ತ ಬೀಜಾಸುರ ಅಂತಕ್ಕಂಥ ಮಹಾರಾಕ್ಷಸ, ಅವನಲ್ಲಿ ಬಹಳ ವಿಶೇಷ ಇತ್ತು. ಅವನನ್ನ ಸಂಹಾರ ಮಾಡುವುದು ಅಷ್ಟು ಸುಲಭ ಇರಲಿಲ್ಲ. ಅಂಥ ಒಂದು ಮಹಾದೈತ್ಯ ರಾಕ್ಷಸ ತಾಯಿ ಜಗದೀಶ್ವರಿಗೆ ಅಡ್ಡಾಗಿ ನಿಲ್ತಾ ಇದ್ದಾನೆ. ರಕ್ತ ಬೀಜ ಅಂತಂದ್ರ ಆಸೆ, ಬೀಜ ಅಂದ್ರೆ ಕಾರಣ, ಆಸೆಗೆ ಕಾರಣವಾಗಿರ್ತಕ್ಕಂಥವನು, ಬಯಕೆಗೆ ಕಾರಣನಾಗಿರ್ತಕ್ಕಂಥವನು. ಇಲ್ಲಿ ರಕ್ತ ಬೀಜಾಸುರ ಅಂತಕ್ಕಂಥ ನಾಮವುಳ್ಳ ರಾಕ್ಷಸರು ನಮ್ಮಳೂ ಅದ. ಆಸೆ ಆಸೆ ಇರಬೇಕು, ಅತಿ ಆಸೆ ಇರಬಾರದು. ಅತಿ ಆಸೆ ಇತ್ತು ಅಂದ್ರ ಯಾವುದು ನಮ್ಮ ಭಾಗ್ಯದಲ್ಲ ಸಿಗ್ತದ. ಅತಿ ಆಸೆ ಪಟ್ವಿ ಅಂದ್ರ ಆದಷ್ಟು ಅದು ದೂರ ಹೋಗ್ತದ. ಚಂದದ ಸಂಸಾರ ಇದ್ದದರೊಳಗ ಪ್ರೀತಿಯಿಂದ ಹಂಚಿಕೊಂಡು ಉಂಡು ತಿಂದು ಬದುಕೋದು ಬಿಟ್ಟು ಅತಿ ಆಸೆಗೆ ಒಳಪಟ್ಟು ಏನೇನು ಅನಾಹುತಗಳಾಗ್ತಾ ಇದ್ದಾವೆ. ಒಂದು ಹೊಲದೊಳಗ ಇಬ್ಬರು ಅಣ್ಣ ತಮ್ಮ, ಬಹಳ ಅನ್ಯೋನ್ಯತೆಯ ಭಾವ, ತಂದೆ ಇಲ್ಲದ ಮನೆ, ತಾಯಿ ಒಬ್ಬಳೆ, ಅಣ್ಣ ತಮ್ಮ ಹೊಲದೊಳಗ ಕೆಲಸ ಮಾಡಾಕತ್ತಾರ. ಈ ಮೆಕ್ಕೆಜೋಳ ಗಳ ಹೊಡಿತಾರಲ್ಲ, ಅವೇನಂತೀರಿ ನಾವು ಕೋಲಿ ಅಂತೀವಿ, ಹಿಂದೆ ಉಳಿದಿದ್ದು ಕಡದು ಉಳಿದಿದ್ದು. ಇವ ಗಳೆ ಹೊಡೆದಾನ, ಅವ ಹಿಂದ ತಮ್ಮ ಆರಿಸ್ಲಿಕ್ಕತ್ತಾನ, ಇವ ಗಳೆ ಹೊಡಿಲಿಕ್ಕತ್ತಾನ. ಅವ್ವ ಬುದ್ಧಿ ತಗೊಂಡು ಬರ್ತಾಳ, ಮನೆಯಿಂದ ಬುದ್ಧಿ ಕಟ್ಕೊಂಡು ಬರಾಕತ್ತಾಳ. ಇಲ್ಲಿ ಗಳೆ ಹೊಡೆಯುವಾಗ ಅವನಿಗೆ ಗಳೆಗೊಂದು ಏನೋ ಭಾರವಾದ ವಸ್ತು ಹತ್ತದ. ಯಾಕೆ ಗಳೆ ಮುಂದಕ್ಕೆ ಹೋಗ್ಬತ್ತಲ್ಲ ಅಂತ ತಿಳ್ಕೊಂಡು ಹಂಟಿ ನೋಡ್ತಾನ. ಒಂದು ಹಂಡೆ ಸಿಗುತ್ತದ, ಬಾಯಿನ ಕಟ್ಟಿರ್ತಕ್ಕಂಥ ಒಂದು ಹಂಡೆ ಸಿಗ್ತದ. ಆ ಪಾತ್ರೆಯನ್ನ ಬಿಚ್ಚಿ ನೋಡ್ತಾನೆ, ಅದರೊಳಗೆ ಬಂಗಾರ ಬೆಳ್ಳಿಯ ನಾಣ್ಯಗಳು ತುಂಬಿದಾವ. ಇಷ್ಟ ಆನಂದ ಆಗಿರ್ಗಾಡ್ರಿ, ಬಹಳ ಆನಂದ ಆಗ್ತದ. ಅವಾಗ ಏನ್ ಮಾಡ್ತಾನವ ಅಂದ್ರ ತಮ್ಮ ನೋಡ್ತಾನ, ಅವಾಗಿಂದ ಎಲ್ಲದ ನಿಮ ಅಂತ. ಅದು ಪಾಪ ಬಗ್ಗಿ ಆ ಕೋಲಿ ಆರಿಸಿ ಆರಿಸಿ ಗುಂಪಿ ಹಾಕಿ ಅದನ್ನ ದಡಕೋದು ಹೋಗುದು, ಅದು ತನ್ನ ಕೆಲಸದೊಳಗ್ತಾನದ. ಅಣ್ಣನಾಗಿರ್ತಕ್ಕಂಥ ವಿಚಾರ ಮಾಡ್ತಾನ. ಅವನಿಗೆ ಗೊತ್ತಾಯ್ತು ಅಂದ್ರೆ ಇದ್ರಾಗ ಅರ್ಧ ಪಾಲ್ ಕೊಡ್ಬೇಕಾಗ್ತದೆ. ಹ್ಯಾಂಗ ಮಾಡೋದು, ಇದನ್ನ ಎಲ್ಲಿ ಮುಚ್ಚಿಡುವುದು ಅನ್ನೋದ್ರಾಗ ತಮ್ಮ ಅಣ್ಣ ಯಾಕೆ ನಿಂತ್ಕೊಂಡ, ಏನಾತೇನೋ ಅಂತ ತಿಳ್ಕೊಂಡು ಅವ ಈ ಕಡೆ ಬರಕ್ ಹತ್ತ. ಅವನನ್ನ ಅಲ್ಲೇ ತಡದ ನಿಲ್ಲಿಸಿ, ನಿನ್ ಕೆಲಸ ನೀ ಮಾಡಪ್ಪ, ಏನಿಲ್ಲ ಅಂತ ತಿಳ್ಕೊಂಡು ಮತ್ತ ಅದನ್ನ ಅಲ್ಲೇ ಬಚ್ಚಿಟ್ಟು ಒಂದು ತಿರು ಹೋಗ್ತಾನ. ಬರುವಾಗ ವಿಚಾರ ಮಾಡಿಕೊಂಡು, ನೋಡ್ರಿ ಆಸೆ ಅನ್ನೋದು ಬಹಳ ಕೆಟ್ಟ. ಈ ಗುದ್ಲಿ ಕಾವಿರ್ತದಲ್ಲ, ಆ ಗುದ್ಲಿ ಕಾವಿನಿಂದ ಆ ಕಡೆ ಮುಖ ಮಾಡಿ ಆರಿಸ್ತಕ್ಕಂಥ ತಮ್ಮನ ತಲೆಗೆ ಬಲವಾಗಿ ಹೊಡಿತಾನೆ. ಪಾಪ ಹೊಡೆತಕ್ಕ ರಕ್ತ ಹರಿದು ತಮ್ಮ ಸ್ಥಳದಲ್ಲಿ ಪ್ರಾಣವನ್ನ ಬಿಡ್ತಾನ. ಆಗ ದೂರದಲ್ಲಿ ಅವ್ವ ಬುದ್ಧಿ ತಗೊಂಡು ಬರೋದು ಕಾಣಿಸ್ತದೆ. ಯವ್ವ ಇನ್ನು ಅವು ನೋಡ್ಲಿ ಅಂದ್ರೆ ಗತಿ ಹ್ಯಾಂಗ ಅಂತ ತಿಳ್ಕೊಂಡು ಅಲ್ಲೇ ಬಾಜುದಾಗ ಬಣವಿ ಹೊಂಟಿರ್ತಾರ. ಆ ಬಣವಿಯೊಳಗ ತಮ್ಮನ ಹೆಣವನ್ನ ಮುಚ್ಚುತ್ತಾನ. ಮತ್ತ ತನ್ನ ಪಾಡಿನ ಕೆಲಸ ಶುರು ಮಾಡ್ತಾನ. ಅವ್ವ ಬಂದಾಗಿನ ಗಿಡದ ತಳಗಿಟ್ಟು ಇಬ್ಬರು ಊಟಕ್ಕೆ ಕರೀತಾಳ. ಇವ ಎತ್ತುಗಳು ಬಿಟ್ಟು ಊಟಕ್ಕೆ ಹೋಗ್ತಾನ. ಕೇಳ್ತಾಳ, ತಾಯಿ ತಮ್ಮ ಎಲ್ಲಿದ್ದವ, ತಮ್ಮ ಎಲ್ಲದಾನ? ಅವ ಇಲ್ಲೇ ಎಲ್ಲೋ ಕೆಲಸ ಮಾಡಕತ್ತಿದ್ದ, ಇಲ್ಲೇ ಬಾಜು ತೋಟದಾಗಿರ್ಬೇಕು, ಬರ್ತಾನವ, ನೀ ನನಗೆ ಊಟಕ್ಕೆ ಕೊಡು ಅಂತ. ಆದ್ರೆ ಹೆತ್ತ ಕರಳಿ ಕೇಳಬೇಕಲ್ರಿ, ಯಾರ ತೋಟಕ್ಕೆ ಹಾದ, ಎಲ್ಲಿ ಹಾದ, ಟೈಮ್ ಆಗೈತಿ, ಊಟ ಮಾಡ್ಬೇಕಲ್ಲಪ್ಪ ಅಂತ ತಿಳ್ಕೊಂಡು ನಾನ ಕರೀತೇನೆ ಅಂತ ತಿಳ್ಕೊಂಡು ಅವ್ವ ಇವನಿಗೆ ಊಟ ಕೊಟ್ಟ ಹುಡುಕ್ಯಾಡ್ಕೊಂತ ಬರ್ತಾಳ. ಒದರ್ಕೊಂತ ಬರ್ತಾಳ. ಒದರ್ಕೊಂತ ಬರುವಾಗ ಆಕಿ ಎಲ್ಲಿ ಬೀಳ್ತಾಳ, ಆ ಬಡಗಿ ಹತ್ತಾಕ ಬೀಳ್ತಾಳ. ಅಲ್ಲಿ ರಕ್ತದ ಕಲೆಯನ್ನ ನೋಡ್ತಾಳ. ಗಾಬರಿ ಆಗ್ತಾಳಾಗಿ. ರಕ್ತದ ಕಲೆ ನೋಡಿದಾಗಿನ ಸರಸರ ಅಂತ ಹೇಳಿ ಆ ಬಡಗಿನ ಸರಿಸಿ ನೋಡ್ತಾಳ. ಮಗನ ಹೆಣವನ್ನ ನೋಡಿ ತಾಯಿ ಘಾತ ಆಗ್ತದ. ಆಕಿ ಬಡ್ಕೊಂಡು ಬಾಯಿ ಬಡ್ಕೊಂಡ ಹಾಡಾಡ್ಕೊಂಡು ಅಳಾಕ್ ಶುರು ಮಾಡ್ತಾಳ.
ಮಾಡ್ಲಂದ್ರೆ ಇನ್ನು ನನಗೆ ಕಂಟಕ್ಕೆ ಬರ್ತದೆ ತಿಳ್ಕೊಂಡು ಅದೇ ಗುಡ್ಲಿ ಕಾವಲಿಂದ ತಾಯಿಯ ತಲೆಯು ಹೊಡಿತಾನ. ಅಲ್ಲಿ ತಾಯಿಯನ್ನು ಕೊಂದ ಬಿಡ್ತಾನ. ಅದ ಬಣಿಯೊಳಗ ಅವರನ್ನು ಮುಚ್ಚಿ ಸಾಯಂಕಾಲಕ್ಕ ಎತ್ತುಗಳು ತಗೊಂಡು ಮನೆಗೆ ಬರ್ತಾನ. ಬಂದ ಹೆಂಡತಿಗೆ ಹೇಳ್ತಾನ, ಹಿಂಗಾತು ಅಂತೇಳಿ. ನೋಡ್ರಿ, ಮನೆಯಾನ ಹೆಣ್ಮಕ್ಳು, ಕೆಲವೊಬ್ಬರ ಹೆಣ್ಮಕ್ಳು ಪ್ರಕೃತಿನ ಹಂಗ ವಿಕಾರವಾಗಿರ್ತತೇನೋ, ಚಲೋ ಮಾಡಿರಿಗಪ್ಪ ಅಂದಾಗ ನೋಡ್ರಿ, ಯಾರೇ ಆಗಿದ್ರ ಬಿಡ್ತಿದ್ರಿ? ಚಲೋ ಮಾಡ್ರಿಗಪ್ಪ, ಅತ್ತಿ ಕಾಟನು ತಪ್ತು, ಇನ್ನೊಂದು ಪಾಲು ಕೊಡೋದು ತಪ್ತು, ನಾವ ರಾಜಾರಿ ನಮ್ದ. ಎಲ್ಲಾರು ಮನ್ಕೊಳ್ಳಿ, ರಾತ್ರಿನ ಎದ್ದ ಹೋಗಿ ತಗೊಂಡ್ ಬರ್ರಿ ನನಗೆ. ನಿತ್ಯ ಹೆಂಗ ಹತ್ತದರಿ? ಅರ್ಧ ರಾತ್ರಿ ಆಗುತ್ತಾನ, ಊರೆಲ್ಲ ಉಂಡು ಮನಗುತ್ತಾನ, ಕಾಯ್ಕೊಂಡು ಕುಂದಿರ್ಬೇಕಲ್ಲ. ಕುತ್ತ ರಾತ್ರಿ ಆತು, ಹೊಂಟ ಹೊಲಕ್ ವಾಲ ತೆಗೆದು ಅವರಿಬ್ಬರ ಹೆಣವನ್ನ ಮುಚ್ಚಿ ಆ ಒಂದು ನಿಧಿಯನ್ನ ತಗೊಂಡು ಹೆಗಲ ಮ್ಯಾಲ ಹೊತ್ತುಕೊಂಡು ಹೊಂಟ. ಇವ್ರಾಗ ಬರ್ಬೇಕಲ್ಲ, ಊರ್ ಹೊರಗೆ ಊರ ತ್ವಾಟ ಬರ್ಬೇಕಾದ್ರ ಆ ಊರಿಗೆ ಬಂದಿರ್ತಕ್ಕಂಥ ಕಳ್ಳರ 3 ಮಂದಿ ನೀರಡಿಕೆ ಆಗಿ ಒಂದು ಗಿಡದ ತಳಗ ಕೂತಿರ್ತಾರ. ಬಹಳ ನೀರಡಿಕೆ ಆಗಿರ್ತಾವ ಅವರಿಗೆ. ಇವ ಬರೋದು ನೋಡ್ತಾರ, ಹೆಗಲ ಮೇಲೆ ಹಂಡೆ ಕಾಣಿಸ್ತದ, ನೀರಿರ್ಬೇಕು ಅನ್ಕೋತಾರ. ಯಪ್ಪ ನಮ್ಗೆ ಬಹಳ ಬಾಯ ರೀತಿ, ಒಂಚೂರು ನೀರು ಕೊಡಪ್ಪ ಅಂತ. ನೀರದು ಏನ್ ಕೊಡಂಗಿಲ್ಪ, ಇದ್ರಾಗ ನೀರಿಲ್ಲ, ಮತ್ತ ನೀವ ಊರಿಗೆ ಹೋಗ್ರಿ, ಅಲ್ಲೇ ಎಲ್ಲರ ಯಾರ ಇಸ್ಕೊರ. ಅವ್ರು 3 ಮಂದಿ, ಇವ ಒಬ್ಬ. ಅವ್ರಿಗೆ ಅನುಮಾನ ಬರ್ಬೇಕು, ಇವರು ಕಳ್ಳಿರ್ಬೇಕು, ಯಾವುದೋ ಊರಾಗಿ ಏನೋ ತಗೊಂಡ್ ಬರಾಕತ್ತಾನ ಅಂತ ತಿಳ್ಕೊಂಡು 3 ಮಂದಿ ಕೂಡಿ ಆ ಹಂಡೆ ಇಳಿಸಿ ನೋಡ್ತಾರ, ಬಂಗಾರದ ನಾಣ್ಯ. ಹೆಂಗಾಗಿರ್ಬೇಡ, ಒಂದು ಪಾಲು ಮುಗಿದು ಹತ್ತತ್ತೆ, ತಮ್ಮನ ಕೊಂದು ಬಂದಾವ. 3 ಮಂದಿ ಕೈ ಸಿಕ್ಕಾಕೊಂಡಾನಿ. ಏನ್ ಮಾಡ್ತಾರ? 3 ಮಂದಿ ಮಾತಾಡ್ಕೊಂಡ ಊರು ಹೊರಗೆ ಹೋಗಿ ಗುಡ್ಡದ ಮ್ಯಾಲ 4 ಜನ ಪಾಲ ಹಚ್ಕೊಳ್ಳೋನು, ಇಲ್ಲ ಅಂದ್ರೆ ನೀನು ಕೊಂದು ಬಿಡ್ತೀವಿ ನೋಡಂತಾರ ಅವ್ರು. ಮತ್ತ ಅನಿವಾರ್ಯ, ಏನು ಮಾಡಕ್ಕಾಗೋದಿಲ್ಲ, ಜೀವ ಉಳಿಬೇಕಲ್ಲ. ಆತ ಪಾಲು ಹೋಗೋತಕ್ಕ ಪಾಲಿಗೆ ಒಂದು ಶಿವಾಯನಮ ಅನ್ಕೊಂಡು ಹೋಗ್ತಾರ. ನಡೆದ್ರು ಬಹುದೂರ ಹೋದ್ರು. ಒಂದು ಬೆಟ್ಟದ ಮ್ಯಾಲ ಇಟ್ಟು ಬೆಳಕು ಹರಿತು, ಪಟ್ಟಿ ಹಸದಿತ್ತು. ಬೆಟ್ಟದ ಮ್ಯಾಲ ಹೋಗಿ ಕುಂದಿರ್ತಾರ. ಹಸುವಾಗಿದ್ದಲ್ಲಿ ಇನ್ನೇನ್ ಮಾಡ್ಬೇಕು? ಬಂಗಾರ ತಿನ್ನಕ್ಕಾಗ್ತದ? ಅನ್ನನ ತಿನ್ಬೇಕು. ಏನ್ ಮಾಡ್ತಾರ? ಇಬ್ರು ಆ ಹಂಡೆ ಕಾಯ್ಕೊಂಡು ಕುಂದಿರ್ತಾರ. ಇಬ್ರು ಊರೊಳಗೆ ಹೋಗಿ ಅಂಗಡಿ ಒಳಗಿಂದ ಊಟ ತಗೊಂಡು ಬರ್ಬೇಕಂತ ಮಾತಾಗ್ತದ. ಆಗ ಇಬ್ರು ಕಾಯ್ಕೊಂಡು ಕುಂದಿರ್ತಾರ, ಇಬ್ರು ಹೋಗಿ ಊಟ ತರಕ್ ಹೋಗ್ತಾರ. ಹೋಗಿರ್ತಕ್ಕಂಥವ್ರು ಊಟ ತಗೊಂಡು ಬರ್ತಾರ. ಬಂದ ತಕ್ಷಣ ಊಟ ಇಟ್ಟಾಗ ಇಲ್ಲಿ ಕೂತಿದ್ರಲ್ಲಿ ಇಬ್ರು ಅವ್ರು ಹೇಳ್ತಾರ, ಇಲ್ಲಿ ಕೆಳಗೆ ಭಾವ್ಯದ ಕೈಕಾಲು ಮುಖ ತೊಳ್ಕೊಂಡು ಬರ್ರಿ, ಎಲ್ಲರೂ ಊಟ ಮಾಡೋದು ಅಂತ ಹೇಳಿ. ಅವರಿಬ್ಬರು ಬುತ್ತಿ ಗಂಟಿ ಇಟ್ಟು ಆ ಬಾವಿಯೊಳಗ ಕೈಕಾಲು ಮುಖ ತೊಳ್ಕೊಳಕಂತ ಹೋಗ್ತಾರ. ಪಾಪ ತಳಗ ಮುಖ ಮಾಡ್ಕೊಂಡು ಕೈಕಾಲು ಮುಖ ತೊಳ್ಕೊಳಕತ್ತಾರ. ಇವ್ರ ಮ್ಯಾಲಿಂದ ದೊಡ್ಡ ಪಡಿಗಲ್ಲ ತಲೆ ಮ್ಯಾಲ ಹಾಕ್ತಾರ. ಅವೆರಡು ಹೆಣಗಳು ಬಾವಿಯೊಳಗ ಬೀಳ್ತಾವ. ಇವ್ರಿಗೆ ಬಹಳ ಖುಷಿ ಆಗ್ತದ. ಇನ್ನೇನಿದ್ರು 2 ಪಾಲು, 4 ಪಾಲು 2 ಪಾಲು ಆತಲ್ಲ, ಹಂಚ್ಕೊಳ್ಳೋನು ಅಂತ ತಿಳ್ಕೊಂಡು ಬರ್ತಾರ. ಭಾಳ ಹಶು ಆಗಿತ್ತಲ್ಲ, ಹೆಂಗೂ ಊಟ ತಂದಾರ, ಊಟ ಮಾಡಿಕೊಂಡು ಹಂಚ್ಕೊಳ್ಳೋನು ಅಂತ ತಿಳ್ಕೊಂಡು ಇಬ್ರು ಖುಷಿಯಿಂದ ಅನ್ನವನ್ನು ಊಟ ಮಾಡ್ತಾರ. ಊಟ ಮಾಡಿ ಇನ್ನೇನು ಹಂಚ್ಕೋಬೇಕು ಅಂತ ಹೇಳಿ ಹಂಡೆ ಮುಟ್ತಾರ. ತ್ರಾಸಾಗ್ಲಿಕ್ಕೆ ಶುರುವಾಗ್ತದೆ. ಸಿಕ್ಕಾಪಟ್ಟೆ ಭಯಂಕರ ತ್ರಾಸಾಗಿ ಒದ್ದಾಡಿ ನರಳಾಡಿ ಪ್ರಾಣವನ್ನ ಬಿಡ್ತಾರ. ಸಂತಿಗೋಳ ಊಟ ತರಕ್ ಹೋದವ್ರು ಏನು ವಿಚಾರ ಮಾಡಿರ್ತಾರ, ನಾವ್ ಇಲ್ಲೇ ತಿಂದು ಅವರಿಗೆ ವಿಷ ಬರಿಸಿದ ಅನ್ನ ತಗೊಂಡು ಹೋಗುನು, ಅವ್ರು ತಿಂದು ಸತ್ತು ಹೋಗ್ತಾರ, ನಾವಿಬ್ರು ಪಾಲ ಹಚ್ಕೊಳ್ಳು ಅಂತ ಇವ್ರು ಮಾತಾಡಿರ್ತಾರ. ಇಲ್ಲಿ ಕೂತವ್ರು ಏನು ಮಾತಾಡಿರ್ತಾರ? ಅವ್ರು ಬಂದ ತಕ್ಷಣ ಬಾವಿ ಕೈಕಾಲು ಮುಖ ತಳ್ಕೊಳಕ್ ಕಳಿಸುನು, ಮ್ಯಾಲ ಪಡಿಗಲ್ ಅವ್ರನ್ನ ಸಾಯಿಸುನು, 2 ಪಾಲಾಗ್ತಾವ. ನೋಡ್ರಿ, ಅದು ಹೆಂಗೈತಿ ಹಂಗ ಐತಿ.